ಕನಿಷ್ಠ ಕೂಲಿ, ತುಟಿ ಭತ್ಯೆ ಅದನ್ನೆಲ್ಲ ಮಾಲಕರು ಕೊಟ್ಟಿದ್ದರೆ ಅವರು ಸ್ವಲ್ಪ ಬದುಕಲಿಕ್ಕೆ ಅನುಕೂಲವಾಗ್ತಿತ್ತು. ಆದರೂ ಕೂಡ ಈ ಮಾಲಕರು ಸ್ವಲ್ಪನೂ ಕನಿಕರ ತೋರಿಸದೆ ಬಡ ಬೀಡಿ ಮಹಿಳೆಯರನ್ನು ಇವತ್ತು ಬೀದಿಗೆ ತಳ್ಳಿದ್ದಾರೆ. ಇವತ್ತು 24ರಿಂದ ನಾವು ಧರಣಿ ಸತ್ಯಾಗ್ರಹ ಸ್ಟಾರ್ಟ್ ಮಾಡ್ತೇವೆ. ನಮಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ದನಿಗಳನ್ನು ಒತ್ತಡ ಹಾಕಿದ್ದೇವೆ. ಸುಮಾರು 2018ರಿಂದ 2024ರವರೆಗೆ 6 ವರ್ಷದ ತುಟ್ಟಿ ಭತ್ಯೆಯನ್ನು ಮಾಲಕರು ನೀಡುತ್ತಿಲ್ಲ. ಇದಕ್ಕೋಸ್ಕರ ಹಲವಾರು ಹೋರಾಟಗಳನ್ನು ಮಾಡಿದರೂ ಮಾಲಕರ ಗಮನಕ್ಕೆ ತೆಗೆದಂತೆ ಒಂದು ನಿರ್ಲಕ್ಷ್ಯವಾಗಿ ವರ್ತಿಸುತ್ತಿದ್ದಾರೆ. ಇವತ್ತು ಮಹಿಳೆಯರು ಸ್ವಸಹಾಯದ ಮುಖಾಂತರ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಸರ್ಕಾರಗಳು ಹೇಳಿಕೆಗಳನ್ನು ಕೊಡ್ತಿದ್ರು ಕೂಡ ಅಥವಾ ಬೇರೆ ಬೇರೆ ಸಂಸ್ಥೆಗಳನ್ನು ಹೇಳಿಕೊಂಡು ಬರ್ತಿದ್ರು ಕೂಡ ಈ ಬೀಡಿಯನ್ನು ನಂಬಿಕೊಂಡು ಇವತ್ತು ಮಹಿಳೆಯರು ಸ್ವಾವಲಂಬಿಗಳಾಗಿದ್ದಾರೆ. ಇವತ್ತು ತನ್ನ ಮಕ್ಕಳನ್ನು ವಿದ್ಯಾಭ್ಯಾಸ ಕಳಿಸುವುದರ ಜೊತೆಗೆ ತಮಗೆ ವಿದ್ಯಾಭ್ಯಾಸ ಇಲ್ಲದಿದ್ದರೂ ಕೂಡ ಮಕ್ಕಳನ್ನು ಒಂದು ಒಳ್ಳೆಯ ರೀತಿಯ ವಿದ್ಯಾಭ್ಯಾಸ ಕೊಡಲಿಕ್ಕೆ ಕಾರಣ ಆಗಿರುವಂಥದ್ದು ಈ ಬೀಡಿ ಕೈಗಾರಿಕೆ. ದಕ್ಷಿಣ ಕನ್ನಡ ಜಿಲ್ಲೆ ಈ ಬೀಡಿ ಕೈಗಾರಿಕೆ ನಂಬಿಕೊಂಡು ಬದುಕುತ್ತಿರುವಂತಹ ಎಲ್ಲರ ಮನೆಗಳಲ್ಲೂ ಅವರ ಇವತ್ತು ಮಕ್ಕಳು ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಪಡೆದು ಅಧಿಕಾರಿಗಳಾಗಿದ್ದರೆ ಅದಕ್ಕೆ ಮೂಲ ಕಾರಣವೇ ಬೀಡಿ ಅನ್ನುವಂಥದ್ದು ಯಾರು ಕೂಡ ಅಲ್ಲಗಳೆಯುವ ಹಾಗಿಲ್ಲ. 14/3/2018ರಲ್ಲಿ ಪ್ರಕಟಿಸಿದ ಪ್ರಕಾರ 210 ರೂಪಾಯಿ ಸಂಬಳ, ಅದೇ ರೀತಿ DA 4 ಪೈಸೆ, ಒಟ್ಟು 220 ರೂಪಾಯಿ 52 ಪೈಸೆ ಆಗಬೇಕಾಗಿತ್ತು. ಮಾಲಕರು 180 ರೂಪಾಯಿ ಮಾತ್ರ ಕೊಟ್ಟು 40 ರೂಪಾಯಿ ಕಡಿಮೆ ಸಂಬಳ ಕೊಡುವುದನ್ನು 6 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಜಯಂತಿ ಶೆಟ್ಟಿ, ಅಳಪೆ ಪ್ರದೇಶ ಬೀಡಿ ಲೇಬರ್ ಯೂನಿಯನ್ನ ಅಧ್ಯಕ್ಷರು ಮಾತಾಡೋದು. ಬೀಡಿ ಕಾರ್ಮಿಕರಿಗೆ ದನಿಗಳು, ಬೀಡಿ ಮಾಲಕರು ಕೊಡಬೇಕಾಗಿದ್ದಂಥ ಬಾಕಿ ಇರುವಂಥ ತುಟಿ ಭತ್ಯೆ ಹಾಗೂ ಕನಿಷ್ಠ ಕೂಲಿ ಇದನ್ನೆಲ್ಲ ಬಾಕಿ ಇಟ್ಟಿದ್ದಾರೆ. ಎಷ್ಟೋ ಚಳವಳಿಗಳನ್ನು ನಾವೆಲ್ಲ ಮಾಡಿದ್ದೇವೆ. ಕಾರ್ಮಿಕರು ಇವತ್ತು ಬೀಡಿ ಕಾರ್ಮಿಕರು ದುಡಿದಿದ್ದಕ್ಕೆ ಇವರಿಗೆ ಸರಿಯಾದ ವೇತನ ಸಿಕ್ಕುವುದಿಲ್ಲ. ಇದು ಅವರಿಗೆ ಕನಿಷ್ಠ ಕೂಲಿ, ತುಟಿ ಭತ್ಯೆ ಅದನ್ನೆಲ್ಲ ಮಾಲಕರು ಕೊಟ್ಟಿದ್ದರೆ ಅವರು ಸ್ವಲ್ಪ ಬದುಕಲಿಕ್ಕೆ ಅನುಕೂಲವಾಗ್ತಿತ್ತು. ಆದರೂ ಕೂಡ ಈ ಮಾಲಕರು ಸ್ವಲ್ಪನೂ ಕನಿಕರ ತೋರಿಸದೆ ಬಡ ಬೀಡಿ ಮಹಿಳೆಯರನ್ನು ಇವತ್ತು ಬೀದಿಗೆ ತಳ್ಳಿದ್ದಾರೆ. ನಾವು ಅನಿರ್ದಿಷ್ಟವಾದಿ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು 24ರಿಂದ ನಾವು ಧರಣಿ ಸತ್ಯಾಗ್ರಹ ಸ್ಟಾರ್ಟ್ ಮಾಡ್ತೇವೆ. ನಮಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ದನಿಗಳನ್ನು ಒತ್ತಡ ಹಾಕಿದ್ದೇವೆ. ಸರ್ಕಾರಗಳನ್ನು ಕೂಡ ಒತ್ತಡ ಹಾಕಿದ್ದೇವೆ. ಕಾರ್ಮಿಕ ಸಚಿವರನ್ನು ಕೂಡ ನಾವು ನೋಡಿ ಅವರು ಕಾರ್ಮಿಕರಿಗೆ ಕೊಡಬೇಕಾದಂಥ 18ರ ಕನಿಷ್ಠ ಕೂಲಿ ಅದನ್ನು ಕೊಡಲಿಲ್ಲ, ಬಾಕಿ ಇಟ್ಟಿದ್ದಾರೆ 40 ರೂಪಾಯಿ. 15ರಿಂದ 12 ರೂಪಾಯಿ 75 ಪೈಸೆ ತುಟ್ಟಿ ಭತ್ಯೆಯನ್ನು ಕೂಡ ಕೊಡದೆ ಬಾಕಿ ಇಟ್ಟಿದ್ದಾರೆ. ಈ ವರ್ಷದ್ದು ಟೋಟಲಿ ಮಜೂರಿ 301 ರೂಪಾಯಿ 88 ಪೈಸೆ ಸಿಕ್ಕಬೇಕಾದ್ರೂ 92 ಪೈಸೆ ಸಿಕ್ಕಬೇಕಾದಂಥ ಮಜೂರಿಯಲ್ಲಿ ಕೂಡ ಅವರು ಕಡಿತ ಮಾಡಿ ಇವತ್ತು 285 ರೂಪಾಯಿ ಕೊಟ್ಟದಂಥ ಒಂದು ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ಇಷ್ಟೊಂದು ಬೆಲೆ ಏರಿಕೆಗಳು ಜೀವನ ನಡೆಸಲಿಕ್ಕೆ ಇವತ್ತು ಕಾರ್ಮಿಕರಿಗೆ ಸಾಧ್ಯ ಆಗ್ತಾ ಇಲ್ಲ. ಬಾಡಿಗೆ ಮನೆಯಲ್ಲಿರುವಂಥ ಬೀಡಿ ಮಹಿಳೆಯರಿಗೆ ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳ ಶಾಲಾ ಖರ್ಚು ನೋಡಬೇಕು. ದಿನದಿಂದ ದಿನಕ್ಕೆ ಬೆಲೆ ಏರಿಕೆಗಳು ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ಆದರೂ ಕೂಡ ದುಡಿದಕ್ಕೆ ಸರಿಯಾದ ವೇತನವನ್ನು ಈ ಮಾಲಕರು ಇಟ್ಟುಕೊಂಡಿದ್ದಾರೆ. ಅವರು ಇಟ್ಟುಕೊಂಡದ್ದು ಇದು ಸರಿ ಇಲ್ಲ. ಕಾರ್ಮಿಕರಿಗೆ ತಕ್ಷಣ ಕೊಡಬೇಕಂತ ನಾವು ಎಷ್ಟೋ ಸಲ ಅವರ ಬೀಡಿ ಡಿಪೋಗಳಿಗೆ ಸರ್ಕಾರಗಳ ಮುಂದೆ ನಾವು ಹೋಗಿ ಹೋರಾಟಗಳನ್ನು ಮಾಡಿದ್ದೇವೆ. ಆದರೂ ಅವರು ಬಗ್ಲಿಲ್ಲ, ಏನೂ ಸಂದರ್ಭ ಇಲ್ಲ. ಇವತ್ತು ಈ ಬೀಡಿ ಮಹಿಳೆಯರು ಇವತ್ತು ಬೀದಿಗೆ ಬರುವಂಥ ಕೆಲಸಗಳನ್ನು ಮಾಲಕರು ಮತ್ತು ಸರ್ಕಾರ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ನನ್ನ ಹೆಸರು ವಿಲಾಸಿನಿ. ನಾನು ಕೋಟೆಕಾರ ಸರ್ಕಲ್ ಬೀಡಿ ಲೇಬರ್ ಯೂನಿಯನ್ನ ಕೋಶಾಧಿಕಾರಿ. ಈಗ ನಮಗೆ ಬೀಡಿ ಕೈಗಾರಿಕೆಯಲ್ಲಿ ಸುಮಾರು 2018ರಿಂದ 2024ರವರೆಗೆ 6 ವರ್ಷದ ತುಟ್ಟಿ ಭತ್ಯೆಯನ್ನು ಮಾಲಕರು ನೀಡುತ್ತಿಲ್ಲ. ಇದಕ್ಕೋಸ್ಕರ ಹಲವಾರು ಹೋರಾಟಗಳನ್ನು ಮಾಡಿದರೂ ಮಾಲಕರ ಗಮನಕ್ಕೆ ತೆಗೆದಂತೆ ಒಂದು ನಿರ್ಲಕ್ಷ್ಯವಾಗಿ ವರ್ತಿಸುತ್ತಿದ್ದಾರೆ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀಡಿ ಕೈಗಾರಿಕೆಯು ಅತ್ಯಂತ ಒಂದು ಪ್ರಮುಖ ಕೊಡುಗೆ. ಕೈಗಾರಿಕೆಗಳಿಗೆ ಇತರ ಮಾರುಕಟ್ಟೆಗೆ ಒಂದು ಕೊಡುಗೆ ನೀಡಿದಂಥ ಈ ಉದ್ಯಮ.
ಈ ಉದ್ಯಮದಲ್ಲಿ ದುಡಿಯುತ್ತಿರೋ ಮೂರು ಲಕ್ಷ ಕಾರ್ಮಿಕರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಅವರಿಗೆಲ್ಲರಿಗೂ ಅವರನ್ನೆಲ್ಲರೂ ಈ ಮಾಲಕರು ನಿರ್ಲಕ್ಷ್ಯ ಮಾಡೋದು ಭಾರಿ ತೊಂದರೆಯಾಗಿದೆ. ಈ ನಿಟ್ಟಿನಲ್ಲಿ ನಾವು ಸಿಗುವ ತನಕ ಈ ಹೋರಾಟವನ್ನು ಪಟ್ಟುಪಡದೆ ಹೋರಾಟ ಮಾಡುತ್ತೇವೆ. ಇದು ಹಾಗೆ ಬಿಡುವಂಥ ಕಾರ್ಯಕ್ರಮ ಅಲ್ಲ. ಬೀಡಿ ಕಾರ್ಮಿಕರಂದರೆ ಅತ್ಯಂತ ಕಡಿಮೆ ಮಜೂರಿಯಲ್ಲಿ ಬದುಕುವ ಕಾರ್ಮಿಕರು. ಅವರ ಈ ಕಡಿಮೆ ಮಜೂರಿಯನ್ನು ಕೂಡ ಇವರು ಕೊಡದೆ ನಿರ್ಲಕ್ಷ್ಯ ಮಾಡುವುದು ಒಂದು ಶೋಷಣೀಯ ವಿಷಯವಾಗಿದೆ. ಇದರ ಬಗ್ಗೆ ಸರ್ಕಾರ ಕೂಡ ನಾವು ಸರ್ಕಾರದ ಎದುರು ಹೋರಾಟ ಮಾಡಿದರು, ಅವರು ಕೂಡ ಇದರ ಗಣನೆ ತೆಗೆಯುವುದಿಲ್ಲ. ಆದ್ದರಿಂದ ನಾವು ಮುಂದಿನ ತೀರ್ಮಾನವನ್ನು ಪಟ್ಟು ಬಿಡದೆ ಹೋರಾಟ ಮಾಡುವುದೇ ನಮ್ಮ ಮುಂದಿನ ಉದ್ದೇಶ. ನಾನು ಈಶ್ವರಿ ಶಂಕರ್ ಪದ್ಮುಂಜ. ಆದ್ಮೇಲೆ ನಾವಿವತ್ತು ಬೀಡಿ ಕಾರ್ಮಿಕರ ಒಂದು ಕನಿಷ್ಠ ವೇತನ ಏನಿದೆ ಇದು ತಕ್ಷಣ ಜಾರಿ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ನಾವು ಇಡೀ ದಕ್ಷಿಣ ಕನ್ನಡ ಬೀಡಿ ಫೆಡರೇಷನಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟಕ್ಕೆ CITನ ಎಲ್ಲ ಸಂಘಟನೆಗಳನ್ನು ಕೂಡ ನಮಗೆ ಬೆಂಬಲವನ್ನು ನೀಡ್ತಾ ಇದೆ. ಇದು ಇವತ್ತಿನ ಪ್ರಶ್ನೆ ಅಲ್ಲ. ಕಳೆದ 7 ವರ್ಷದಿಂದ ಬೀಡಿ ಕಾರ್ಮಿಕರಿಗೆ ಮೋಸ ಮಾಡ್ತಾ ಬಂದಿರುವಂತಹ ಮಾಲಕರ ವಿರುದ್ಧವಾಗಿ ಈ ಒಂದು ಸಮರಶೀಲ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬೀಡಿ ಅಂದರೆ ಎಲ್ಲರಿಗೂ ಕೂಡ ಒಂದು ಕೇವಲವಾಗಿರ್ಬೋದು, ಆದರೆ ಈ ಇತಿಹಾಸವನ್ನು ನೋಡಿದೆ, ದಕ್ಷಿಣ ಕನ್ನಡ ಜಿಲ್ಲೆ ಇತಿಹಾಸ ನೋಡಿದೆ, ಎಲ್ಲವೂ ಕೂಡ ಎಲ್ಲ ಒಂದು ಕೈಗಾರಿಕೆಗಳು ಕೂಡ ಒಂದು ಬೆಳೆಸಿದಂತು ಅಥವಾ ಒಂದು ಏನು ಸಣ್ಣ ಪುಟ್ಟ ಅಂಗಡಿಗಳು ಬೆಳೆದು ಬಂದಿದ್ರೆ ಈ ಬೀಡಿ ಕೈಗಾರಿಕೆಯನ್ನು ನಂಬಿಕೊಂಡು ಇವತ್ತು ಮಹಿಳೆಯರು ಸ್ವಸಹಾಯದ ಮುಖಾಂತರ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಸರ್ಕಾರಗಳು ಹೇಳಿಕೆಗಳನ್ನು ಕೊಡ್ತಿದ್ರು ಕೂಡ ಅಥವಾ ಬೇರೆ ಬೇರೆ ಸಂಸ್ಥೆಗಳನ್ನು ಹೇಳಿಕೊಂಡು ಬರ್ತಿದ್ರು ಕೂಡ ಈ ಬೀಡಿಯನ್ನು ನಂಬಿಕೊಂಡು ಇವತ್ತು ಮಹಿಳೆಯರು ಸ್ವಾವಲಂಬಿಗಳಾಗಿದ್ದಾರೆ. ಇವತ್ತು ತನ್ನ ಮಕ್ಕಳನ್ನು ವಿದ್ಯಾಭ್ಯಾಸ ಕಳಿಸುವುದರ ಜೊತೆಗೆ ತಮಗೆ ವಿದ್ಯಾಭ್ಯಾಸ ಇಲ್ಲದಿದ್ರೂ ಕೂಡ ಮಕ್ಕಳನ್ನು ಒಂದು ಒಳ್ಳೆಯ ರೀತಿಯ ವಿದ್ಯಾಭ್ಯಾಸ ಕೊಡಲಿಕ್ಕೆ ಕಾರಣ ಆಗಿರುವಂಥದ್ದು ಈ ಬೀಡಿ ಕೈಗಾರಿಕೆ. ಇವತ್ತು ಬೀಡಿ ಕೈಗಾರಿಕೆ ಅನ್ನುವಂಥದ್ದು ಈಗ ವಿದ್ಯಾವಂತರು ಹೇಳ್ಬೋದು ಈ ಬೀಡಿಯಿಂದ ಏನಾಗ್ಬೋದು ಅಂತ ಹೇಳಿ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಈ ಬೀಡಿ ಕೈಗಾರಿಕೆ ನಂಬಿಕೊಂಡು ಬದುಕುತ್ತಿರುವಂತಹ ಎಲ್ಲರ ಮನೆಗಳಲ್ಲೂ ಅವರ ಇವತ್ತು ಮಕ್ಕಳು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಪಡೆದು ಅಧಿಕಾರಿಗಳಾಗಿದ್ದರೆ ಅದಕ್ಕೆ ಮೂಲ ಕಾರಣವೇ ಬೀಡಿ ಅನ್ನುವಂಥದ್ದು ಯಾರು ಕೂಡ ಅಲ್ಲಗಳೆಯುವ ಹಾಗಿಲ್ಲ. ಹಾಗಾಗಿ ನಾವೇ ನಿರಂತರವಾಗಿ ಈ ಒಂದು ಹೋರಾಟ ಇವತ್ತಿನಿಂದ ಪ್ರಾರಂಭವಾಗಿ 27ರ ತನಕ ಇಲ್ಲೇ ನಾವು ಪ್ರತಿಭಟನೆ ಕ್ಲಾಕ್ ಟವರ್ ಹತ್ರ ಮಾಡಿಕೊಂಡು 28ನೇ ತಾರೀಕಿಗೆ ALC ಕಚೇರಿ ಎದುರು ದೊಡ್ಡ ರೀತಿಯಲ್ಲಿ ಕಾರ್ಮಿಕರನ್ನ ಅಣಿನಿರಸಿ ಈ ಹೋರಾಟವನ್ನು ಮಾಡ್ತಿದ್ದೇವೆ. ಈ ಹೋರಾಟವು ನಮ್ಮ ಅಂತಿಮ ಹೋರಾಟ ಆಗಿರಬೇಕು ಅಂತದ್ದು ನಮ್ಮ ಒಂದು ಹೋರಾಟ ಒಂದು ಗುರಿಯಾಗಿದೆ. ಯಾಕಂತ ಹೇಳಿದ್ರೆ ಈ ಹೋರಾಟಗಳನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗೋದಲ್ಲ, ಈ ಕನಿಷ್ಠ ವೇತನಕ್ಕೆ ಸಂಬಂಧಪಟ್ಟು ಒಂದು ನಿರ್ಣಾಯಕ ಹೋರಾಟ ಮಾಡಬೇಕು. ಅದೇ ರೀತಿ ಕಾರ್ಮಿಕರ ಸಿಗುವಂಥ ಏನು ವೇತನ ಇದೆ ಅದನ್ನು ಖಂಡಿತವಾಗಿ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗಬೇಕು. ಸರ್ಕಾರ ಕೂಡ ಗಮನ ಕೊಟ್ಟು ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸುವುದರ ಜೊತೆಗೆ ಕಾರ್ಮಿಕರ ಬೆವರಿನ ಪಾಲನ್ನು ನೀಡಲಿಕ್ಕೆ ಸಹಕಾರ ಕೊಡಬೇಕು ಅನ್ನೋಂಥದ್ದು ಹೇಳುತ್ತಾ ತಿಳಿಸ್ತೀನಿ. ನನ್ನ ಹೆಸರು BM ಭಟ್ ಅಂತೇಳಿ CITನ ದಾಖ ಜಿಲ್ಲಾಧ್ಯಕ್ಷ. ಇವತ್ತು ನವೆಂಬರ್ 24 ಬೀಡಿ ಕಾರ್ಮಿಕರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಪ್ರಾರಂಭ ಆಗಿದೆ. ಧರಣಿ ಸತ್ಯಾಗ್ರಹದ ಉದ್ದೇಶ ನಮಗೆ 2018ರಿಂದ ಸರ್ಕಾರ ನಿಗದಿಗೊಳಿಸಿದಂಥ ಕನಿಷ್ಠ ಕೂಲಿ ಜಾರಿ ಆಗ್ತಾ ಇಲ್ಲ. 5ನೇ ಕಮಿಟಿ ಮೂಲಕ ಪ್ರತಿ 5 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗ್ತದೆ. ಒಮ್ಮತದ ತೀರ್ಮಾನಕ್ಕೆ ಬರ್ತದೆ. ಮಾಲಕರು, ಕಾರ್ಮಿಕರ ಪ್ರತಿನಿಧಿಗಳು, ಆಮೇಲೆ ಸರ್ಕಾರ ಒಟ್ಟಿಗೆ ತೀರ್ಮಾನ ಮಾಡಿದಂತಹ ವೇತನವನ್ನು ಸರ್ಕಾರ ಗಜೆಟ್ ಪಬ್ಲಿಕೇಶನ್ ಮೂಲಕ ಪ್ರಕಟಿಸ್ತದೆ. 14/3/2018ರಲ್ಲಿ ಪ್ರಕಟಿಸಿದ ಪ್ರಕಾರ 210 ರೂಪಾಯಿ ಸಂಬಳ, ಅದೇ ರೀತಿ DA 4 ಪೈಸೆ, ಒಟ್ಟು 220 ರೂಪಾಯಿ 52 ಪೈಸೆ ಆಗಬೇಕಾಗಿತ್ತು. ಮಾಲಕರು 180 ರೂಪಾಯಿ ಮಾತ್ರ ಕೊಟ್ಟು 40 ರೂಪಾಯಿ ಕಡಿಮೆ ಸಂಬಳ ಕೊಡುವುದನ್ನು 6 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಪ್ರತಿ ವರ್ಷ 4 ಪೈಸೆಯಾಗಿ DA ಜಾಸ್ತಿ ಅದನ್ನು ಕೊಟ್ಟಿದ್ರು ಕೂಡ 24ನೇ ಇಸ್ವಿವರೆಗೂ ಕೂಡ ಅವರು ಆ 40 ರೂಪಾಯಿ ಅಂದರೆ 39 ರೂಪಾಯಿ 98 ಪೈಸೆ ಅದನ್ನು ಕೊಡದೆ ಬಾಕಿ ಮಾಡಿದ್ದಾರೆ. ಸಾಧಾರಣ 1 ಲಕ್ಷ ಬೀಡಿ ಆದರೂ ವರ್ಷದಲ್ಲಿ ಬೀಡಿ ಕಾರ್ಮಿಕರು 24,000 ರೂಪಾಯಿಯಷ್ಟು ವೇತನ ಬಾಕಿಯಾಗಿದೆ. ಅದರ ಬೋನಸ್ಸು, ರಜಾ ಸಂಬಳ, ಹಬ್ಬದ ರಜೆ ಸಂಬಳ ಮತ್ತು PF ಎಲ್ಲ ಸೇರಿ 31,000 ರೂಪಾಯಿಯಷ್ಟು ಪ್ರತಿಯೊಂದು ಬೀಡಿ ಕಾರ್ಮಿಕರಿಗೂ 1 ಲಕ್ಷ ಬೀಡಿ ಕಟ್ಟಿದ್ರು ಸಿಗಬೇಕು. ಒಂದು ದುಡಿದ ವೇತನವನ್ನೇ ಕೊಡದೆ ಈ ಕೈಗಾರಿಕೆ ನಡೆಸಲಿಕ್ಕೆ ಸರ್ಕಾರ ಅವಕಾಶ ಕೊಡ್ತದೆ ಅಂತ ಹೇಳಿದರೆ ಸರ್ಕಾರ ದೊಡ್ಡ ರೀತಿಯಲ್ಲಿ ಕಾರ್ಮಿಕ ದ್ರೋಹ ಸರ್ಕಾರ ಆಗಿರ್ತದೆ. ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಬಂದಂಥ ಈ ಪರಿಷ್ಕರಣೆ, ಆಮೇಲೆ ಬಂದಂಥ ಕುಮಾರಸ್ವಾಮಿ ಜಾರಿ ಮಾಡಲಿಲ್ಲ, ಆಮೇಲೆ ಬಂದಂಥ ಯಡಿಯೂರಪ್ಪರು ಜಾರಿ ಮಾಡಲಿಲ್ಲ, ಆಮೇಲೆ ಬಂದಂಥ ಬಸವರಾಜ ಬೊಮ್ಮಾಯಿ ಸರ್ಕಾರ ಕೂಡ ಜಾರಿ ಮಾಡಲಿಲ್ಲ. ಈಗ ಪುನಃ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಈಗ ಬಾಲಕರು ಹೈಕೋರ್ಟ್ಲಿ ಮಾಡಿದ ಸ್ಟೇಗೆ ಯಾವ ರೀತಿ ವೆಕೆಟ್ ಮಾಡಲಿಕ್ಕೆ ಸರ್ಕಾರ ಗಮನ ಕೊಡದಿದ್ರು ಕೂಡ ಮಾಲಕರೇ ಆ ಕೇಸನ್ನು ವಾಪಸ್ ತೆಗೆದ್ರು. ಇನ್ನೇನು ಜಡ್ಜ್ಮೆಂಟ್ ಆಗ್ತದೆ, ಕಾರ್ಮಿಕರ ಪರವಾಗಿ ತೀರ್ಪು ಬರ್ತದೆ ಆಗುವ ಅದನ್ನು ವಾಪಸ್ ತೆಗೆದ್ರು.
ತೆಗೆದ ಕಾರಣ ಈಗ ಅವರು ಬಾಕಿ ಬ್ಯಾಲೆನ್ಸ್ ಕೊಡಬೇಕಾಗಿತ್ತು. ಆದರೆ ಕರ್ನಾಟಕ ಸರ್ಕಾರ ಆ ನೋಟಿಫಿಕೇಶನ್ನೇ ವಾಪಸ್ ತೆಗೆದು ಅವರಿಗೆ 40 ರೂಪಾಯಿ ಅಂದರೆ ಈ ವೇತನ ಕೊಡಲಿಕ್ಕೆ ಆಗ್ತಾ ಇಲ್ಲ. ಭಾರಿ ಕೈಗಾರಿಕೆ ಮಾಲಕರು ಕಷ್ಟದಲ್ಲಿದ್ದಾರೆ, ಬೀಡಿ ಕಾರ್ಮಿಕರು ಭಾರಿ ಸುಖದಲ್ಲಿದ್ದಾರೆ ಅಂತ ಹೇಳಿಕೊಂಡು ಅದನ್ನು ಹಿಮ್ಮುಖವಾಗಿ ತೀರ್ಮಾನ ಮಾಡಿ 210 ಬದಲು 185 ಅಂತ ಮಾಡಿ 4 ಪೈಸೆ ಡಿ ಎ ಬದಲು 3 ಪೈಸೆ ಅಂತ ಮಾಡಿ ದೊಡ್ಡ ರೀತಿಯ ದ್ರೋಹ ಮಾಡಿದೆ. ಇದರಿಂದಾಗಿ ಬೀಡಿ ಕಾರ್ಮಿಕರಿಗೆ ಸಿಗಬೇಕಾದಂಥ ಏನು ಬಾಕಿ ವೇತನ ಉಂಟು ಅದನ್ನು ಕೂಡ ಕಡಿತ ಮಾಡಿದೆ. ಆಯಿತು, ಮಾಲಕರ ಪರವಾಗಿ ಸರ್ಕಾರ ಕಡಿತ ತೀರ್ಮಾನ ಮಾಡಿದರೂ ಕೂಡ ಅದರಲ್ಲೂ ಕೂಡ 1 ಪೈಸೆ ಕೂಡ ಇದುವರೆಗೆ ಮಾಲಕರು ಕೊಡಲಿಲ್ಲ. ಸರ್ಕಾರಕ್ಕೆ ಕೂಡ ದ್ರೋಹ ಬಗೆದಿದ್ದಾರೆ. ದೇಶದ ಕಾನೂನನ್ನು ಉಲ್ಲಂಘಿಸಿ ಇಲ್ಲಿ ಕೈಗಾರಿಕೆ ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಅದರ ಬಗ್ಗೆ ಒಂದು ಚೂರು ಗಮನ ಹರಿಸಿದಂಥ ಕಾರ್ಮಿಕ ಇಲಾಖೆ ಸರ್ಕಾರ ಯಾವ ದೃಷ್ಟಿಕೋನ ಇದೆ ನಮಗೆ ಅರ್ಥ ಆಗೋದಿಲ್ಲ. ಆಮೇಲೆ ಈ ವರ್ಷ ಕಳೆದ 24ರಲ್ಲಿ 315 ರೂಪಾಯಿವರೆಗೆ ಬಂದಿತ್ತು ವೇತನ. ಹೊಸ 5 ವರ್ಷಕ್ಕೊಮ್ಮೆ ಪರಿಷ್ಕರಣೆಯಾಗಿ ಹೊಸ 5ನೇ ಕಮಿಟಿ ಆಯಿತು. ಎಲ್ಲರೂ ಅವರವರ ಅಭಿಪ್ರಾಯ ಸೇರಿದರು. ಆದರೆ ಮಾಲಕರಿಗೆ ಹೇಳಿದಂತಹ 270 ರೂಪಾಯಿ ಮಜೂರಿಯನ್ನು ಕಳೆದ ವರ್ಷ ಜಾರಿ ಮಾಡಿದರು. ಈ 270ಕ್ಕೆ 3 ಪೈಸೆ ಡಿ ಎ ಸೇರಿ 287 ರೂಪಾಯಿ 5 ಪೈಸೆ ಸಂಬಳ ಕೊಡಬೇಕಾಗಿತ್ತು. ಆದರೆ ಮಾಲಕರು ಅದನ್ನು ಕೊಡದೆ 263 ರೂಪಾಯಿ ಕೊಟ್ಟರು. ಇದರಲ್ಲಿ ಕೂಡ 23 ರೂಪಾಯಿ ಚಿಲ್ಲರೆ ಸಂಬಳ ಬಾಕಿ ಆಯಿತು. ಆದರೆ ಸರ್ಕಾರ ಬೀಡಿ ಮಾಲಕರ ಈ ಸರ್ಕಾರದ ಆದೇಶನ ಉಲ್ಲಂಘಿಸಿದ್ರು ಕೂಡ ಅವರ ಪರವಾಗಿ ನಿಂತಿದೆ. ಬೀಡಿ ಕಾರ್ಮಿಕರು ಅನ್ಯಾಯ ಆಗ್ತಿದ್ರು, ಆ ಸಂಬಳವನ್ನು ಕೊಡಿಸೋ ಕೆಲಸ ಮಾಡಲಿಲ್ಲ. ಈ ವರ್ಷ 14 ರೂಪಾಯಿ 88 ಪೈಸೆ ತುಟ್ಟಿ ಭತ್ಯೆ ಸೇರಿ 31 ರೂಪಾಯಿ 92 ಪೈಸೆ ಆಗಬೇಕಿತ್ತು. ಅದನ್ನು ಕೂಡ ಇದುವರೆಗೆ ಮಾಲಕರು ಜಾರಿ ಮಾಡಲಿಲ್ಲ. ಒಂದು ಕಾನೂನುಬದ್ಧವಾದಂಥ ವೇತನ ಕೊಡದೆ ಕೈಗಾರಿಕೆ ನಡೆಸುವಂಥ ಈ ಬೀಡಿ ಮಾಲಕರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರದಿಂದ ಆಗ್ತಾ ಇಲ್ಲ. ಈ ಸಂವಿಧಾನ ವಿರುದ್ಧವಾಗಿ ನಡೆಯುವಂಥ ಈ ವ್ಯವಸ್ಥೆಯನ್ನು ನಾವು ಖಂಡಿಸಬೇಕಾಗಿದೆ. ನಮಗೇನು ಬಾಕಿ ವೇತನ ಉಂಟು ಅದನ್ನು ಕೊಡಿಸಬೇಕು. ಈ ಸಂಬಳ ಕಾನೂನುಬದ್ಧವಾಗಿ ಏನು ಜಾರಿ ಮಾಡಿದೆ ಅದು ಕೂಡ ನಮ್ಮ ಬೇಡಿಕೆ ವಿರುದ್ಧವಾಗಿ, ನಮ್ಮ ಬೇಡಿಕೆ ಮುಂದಿನ 15 ಮೇಲ್ಪಟ್ಟಿರಬೇಕಿತ್ತು. ಸರ್ಕಾರ ಹಿಮ್ಮುಖವಾಗಿ ಈಗ ಈ ವರ್ಷ ತುಟ್ಟಿ ಭತ್ಯೆ ಸೇರಿ 301 ರೂಪಾಯಿ ಕೊಡಬೇಕಾದ್ದನ್ನು ಕೂಡ ಕೊಡಿಸಲಿಕ್ಕೆ ಸರ್ಕಾರದಿಂದ ಆಗ್ತಾ ಇಲ್ಲ. ಅದರಿಂದ ನಾವು ಈ ಧರಣಿ ಕೂತಿದ್ದೇವೆ. ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳೋ ದೃಷ್ಟಿಯಿಂದ ಈ ಹೋರಾಟ ನಡೀತಾ ಇದೆ. ನನ್ನ ಹೆಸರು ಜೆ ಬಾಲಕೃಷ್ಣ ಶೆಟ್ಟಿ, ಸೌತ್ ಕೆನರಾ ಬಿಡಿ ವರ್ಕರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ. ಕರ್ನಾಟಕ ಸರ್ಕಾರ 1/4/2024ರಿಂದ ಬೀಡಿ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಪ್ರಕಟಿಸಿತು. ಆದರೆ ಬೀಡಿ ಮಾಲೀಕರು ಈ ಒಂದು ಕನಿಷ್ಠ ಕೂಲಿಯನ್ನು ಈ ತನಕ ಜಾರಿಗೊಳಿಸಿಲ್ಲ. ಮಾತ್ರವಲ್ಲ, 2018 ಹಾಗೂ 2018ರಲ್ಲಿ ಕೂಡ ಕರ್ನಾಟಕ ಸರ್ಕಾರ ಒಂದು ಕನಿಷ್ಠ ಕೂಲಿಯನ್ನು ಪ್ರಕಟಿಸಿತು. ಅದನ್ನು ಕೂಡ ಬೀಡಿ ಮಾಲೀಕರು ಇವತ್ತು ಜಾರಿ ಮಾಡಲಿಲ್ಲ. ಅದನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ಬೀಡಿ ಮಾಲೀಕರು ಪ್ರಶ್ನೆ ಮಾಡುವ ಮೂಲಕ ಇಡೀ ಕರ್ನಾಟಕ ರಾಜ್ಯದ 4 ಲಕ್ಷ ಬೀಡಿ ಕಾರ್ಮಿಕರಿಗೆ ಇವತ್ತು ಅವರ ವೇತನವು ಸಿಗದಂತೆ ಇವತ್ತು ಅವರು ತಡೆ ಹಿಡಿದಿದ್ದಾರೆ. ಈ ಒಂದು ಕನಿಷ್ಠ ವೇತನವನ್ನು ಜಾರಿಗೊಳಿಸಬೇಕು. ಹಾಗೂ 2018ರಿಂದ ಏನು ಬೀಡಿ ಕಾರ್ಮಿಕರಿಗೆ ಇವತ್ತು ಬಾಕಿ ಇಟ್ಟಂಥ ಕನಿಷ್ಠ ಕೂಲಿ ಇದೆ ಅದನ್ನು ಪೂರ್ತಿಯಾಗಿ ಬೀಡಿ ಕಾರ್ಮಿಕರಿಗೆ 1000 ಬೀಡಿಗೆ 39 ರೂಪಾಯಿ 38 ಪೈಸೆಯಂತೆ 6 ವರ್ಷದ ಕನಿಷ್ಠ ಕೂಲಿಯನ್ನು ಲೆಕ್ಕ ಮಾಡಿ ಬೀಡಿ ಮಾಲೀಕರು ಕಾರ್ಮಿಕರಿಗೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡಿ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ನನ್ನ ಹೆಸರು ಭಾರತಿ ಬೋಳಾರ್, ಮಂಗಳೂರು ಬೀಡಿ ಕೆಲಸಗಾರರ ಸಂಘದ ಕಾರ್ಯದರ್ಶಿಯಾಗಿದ್ದೇನೆ. ಈಗ ಇಲ್ಲಿ ಏನು ಅನ್ಯಾಯ ನಡೀತಿದೆ ಅಂದರೆ, ಸಾಧಾರಣ 2016ರಿಂದ ಕೊಡುವಂತಹ ತುಟ್ಟಿ ಭತ್ಯೆಯನ್ನು ಮಾಲಕ ವರ್ಗ ತಡೆ ಹಿಡಿದಿದೆ. ಸಾಧಾರಣ 6 ವರ್ಷಗಳಿಂದ ನಮ್ಮ ಈ ಹೋರಾಟ ನಡೀತಾ ಇದೆ. ಯಾಕಂದರೆ ಬೀಡಿ ಕಾರ್ಮಿಕರಿಗೆ 1000 ಬೀಡಿಗೆ ಕೊಡುವಂಥ ವೇತನ ಬಹು ಕಡಿತವಾಗಿ ಕೊಡ್ತಾ ಇದ್ದಾರೆ. ಬೀಡಿ ಕಾರ್ಮಿಕರು ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಅಂದರೆ ಒಂದು ಬೆಳಿಗ್ಗೆ ಎದ್ದು ತನ್ನ ಮಕ್ಕಳನ್ನು ಸುಧಾರಿಸಿ, ಗಂಡಂದಿರನ್ನು ಸುಧಾರಿಸಿ, ತಾವು ಹೋಗುವಂಥ ಕೆಲಸಕ್ಕೆ ಹೋಗುವಂಥ ಮಕ್ಕಳನ್ನು, ಶಾಲೆಗೆ ಹೋಗುವಂಥ ಮಕ್ಕಳನ್ನು ಸುಧಾರಿಸಿ, ಆನಂತರ ಅಡಿಗೆಯನ್ನು ಮಾಡಿ ಆ ಮಹಿಳೆ ಬೀಡಿಗೆ ಕೂತ್ಕೊಳ್ತಾಳೆ. ಆದರೆ ಅದರಲ್ಲಿ ಕೊಡುವಂಥ ಎಲೆ ಕೂಡ ಕಲಪೆಯಾಗಿರ್ತದೆ. ತಂಬಾಕಾಗಿರಲಿ, ಎಳೆ ಸೊಪ್ಪಾಗಲಿ, ಇನ್ನಿತರ ಇದ್ರು ಅದನ್ನು ಕೂಡ ಅವರು ನಷ್ಟಭರಿತವಾಗಿ ತಮ್ಮ ಕೈಯಿಂದ ಹಾಕಿ ಬೀಡಿ ದುಡಿಮೆಯನ್ನು ದುಡಿತಾ ಇದ್ದಾರೆ. ಯಾಕಂದರೆ ಬೀಡಿ ಕೈಗಾರಿಕೆ ಈಗ ಅಲ್ಲ, ಅನೇಕ ವರ್ಷದಿಂದ ಇದ್ದಂಥ ಒಂದು ಉದ್ಯೋಗ. ಮಹಿಳೆಯರಿಗೆ
ಜೀವನೋಪಾಯಕ್ಕೆ ಬೇಕಾದಂಥ ಒಂದು ಅಸ್ತ್ರ ಅಂದರೆ ಅದು ಬೀಡಿ ಉದ್ಯೋಗ. ಬೀಡಿ ಉದ್ಯೋಗದಲ್ಲಿ ಆನಂತರದಲ್ಲಿ ಅನೇಕ ಹೋರಾಟದಿಂದ ಬೋನಸ್, ರಜಾ ಸಂಬಳ, ಇನ್ನಿತರ ಹೆರಿಗೆ ಭತ್ಯೆ ಇಂಥದ್ದನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ. ಈಗ ನಾವು ಇಲ್ಲಿ ಧರಣಿಗೆ ಕೂತಂಥ ಇದು ಏನಂದರೆ ಸಾಧಾರಣ 2016ರಿಂದ ತುಟ್ಟಿ ಭತ್ಯೆಯನ್ನು ತಡೆ ಹಿಡಿದಿದೆ. ಇದಕ್ಕೆ ನೇರ ಕಾರಣ ನಮ್ಮ ಸರ್ಕಾರ, ಮಾಲಕ ವರ್ಗ ಮತ್ತು ಸರ್ಕಾರ ಒಟ್ಟು ಸೇರಿ ಈ ಕುತಂತ್ರವನ್ನು ಮಾಡ್ತಾ ಇದೆ. ಬೀಡಿ ಕಾರ್ಮಿಕರಿಗೆ ಅಲ್ಪ ಕೂಲಿಯನ್ನು ಕೊಟ್ಟು ಅವರನ್ನು ದುಡಿಸ್ತಾ ಇದ್ದಾರೆ. ಆ ದುಡಿಮೆಯ ಪಾಲು ಬೆಲೆ ಏರಿಕೆಗೆ ಸೂಚ್ಯಾಂಕ ಪ್ರಕಾರ ವರ್ಷಕ್ಕೆ ಒಮ್ಮೆ ತುಟ್ಟಿ ಭತ್ಯೆಯನ್ನು ಏರಿಸುವಂಥ ಕ್ರಮ ಇದೆ. ಬೆಲೆ ಏರಿಕೆ ಅಂದರೆ ಏನು? ಸಾಮಾನುಗಳಿಗೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಮಹಿಳೆಯರು ಸಾಮಾನುಗಳನ್ನು ಇದಕ್ಕೆ ಮನೆಗೆ ತರಬೇಕಾಗ್ತದೆ. ಅದು ಮಹಿಳೆಯರ ಕೆಲಸ ಆಗಿರ್ತದೆ. ಮಹಿಳೆಯರ ಕೈಯಲ್ಲಿ ದುಡ್ಡು ಬೇಕು. ಮಹಿಳೆಯರ ಕೈಯಲ್ಲಿ ದುಡ್ಡು ಬೇಕಾದರೆ ಬೀಡಿ ಉದ್ಯೋಗದಲ್ಲಿ ಸಮಾನ ವೇತನ ಬೇಕು, ಕನಿಷ್ಠ ವೇತನ ಬೇಕು ಅವರಿಗೆ. ಇದರ ಬಗ್ಗೆ ಸರ್ಕಾರ ಕಾಳಜಿ ವಹಿಸ್ತಾ ಬರ್ತಾ ಇಲ್ಲ. ಯಾಕಂದರೆ ಮಾಲಕ ವರ್ಗ ಮತ್ತು ಸರ್ಕಾರ ಒಟ್ಟುಗೂಡಿ ಈ ಕುತಂತ್ರವನ್ನು ಮಾಡ್ತಾ ಇದೆ. ನಾವು ಹೇಳುವುದೇನೆಂದರೆ 2018ರಿಂದ 24ರ ತನಕ ಹಿಡಿದಂಥ ತುಟ್ಟಿ ಭತ್ಯೆಯನ್ನು, ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು, ಮಹಿಳೆಯರಿಗೆ ಅದನ್ನು ಕೊಡಬೇಕು ಅಂತ ನಾವು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ. ಯಾಕಂದರೆ ನಾವು ನೇರವಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೇವೆ. ಇವತ್ತು 24ನೇ ತಾರೀಕು, ನವೆಂಬರ್ 24ನೇ ತಾರೀಕಿನಂದು 10 ಗಂಟೆಗೆ ನಾವು ಇಲ್ಲಿ ಪ್ರತಿಭಟನೆಗೆ ಧರಣಿಗೆ ಕೂತಿದ್ದೇವೆ. ಈ ಧರಣಿ ಹೀಗೆ ಕೂತು ಎದ್ದು ಹೋಗ್ತಾ ಸಂದರ್ಭದಲ್ಲಿ ಇಲ್ಲ. 24ನೇ ತಾರೀಕಿಗೆ ನಾವು ಧರಣಿಗೆ ಕೂತಿದ್ದೇವೆ. ಅನಿರ್ದಿಷ್ಟ ಧರಣಿ ಮಾಡ್ತಾ ಇದ್ದೇವೆ. ರಾತ್ರಿ ಹಗಲು ಇಲ್ಲಿ ಕೂತ್ಕೊಳ್ಬೇಕು. ಬೀಡಿ ಕಾರ್ಮಿಕರಿಗೆ ಈ ಇದರಲ್ಲಿ ನಾವು ತಿಳಿಸುವುದೇನೆಂದರೆ ಎಲ್ಲ ಬೀಡಿ ಕಾರ್ಮಿಕರು 24ನೇ ತಾರೀಕಿನಿಂದ 28ನೇ ತಾರೀಕಿನ ತನಕ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು, ಎಲ್ಲರೂ ಇಲ್ಲಿಗೆ ಬರಬೇಕು. ಮತ್ತು 28ನೇ ತಾರೀಕಿನಂದು ನಾವು ಸೀದಾ ಲೇಬರ್ ಕಮಿಷನರಿಗೆ ನಾವು ಮುತ್ತಿಗೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದನ್ನು ಬಿಡುವಂಥದ್ದು ಏನೂ ಇಲ್ಲ. ಬೀಡಿ ಕಾರ್ಮಿಕರ ಉದ್ಯೋಗವನ್ನು ಒಂದು ಕಡೆ ಉಳಿಸುವಂಥ ತಂತ್ರ ಕೂಡ ಮಾಡ್ತಾ ಇದ್ದೇವೆ ಮತ್ತು ಬೆಳೆಸುವಂಥದ್ದು. ಬೀಡಿ ಕಾರ್ಮಿಕರ ಉದ್ಯೋಗವನ್ನು ಉಳಿಸುವಂಥದ್ದು ಮಾತ್ರ ಅಲ್ಲ, ಬೀಡಿ ಕಾರ್ಮಿಕರಿಗೆ ವೇತನವನ್ನು ಎಲ್ಲವನ್ನು ಕೊಡಬೇಕಂತ ನಾವು ಹೇಳಿ ಈ ಧರಣಿಯನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಈ ಧರಣಿಗೆ ಎಲ್ಲ ಬೀಡಿ ಕಾರ್ಮಿಕರು ಪ್ರೋತ್ಸಾಹ ಕೊಟ್ಟು ಬರಬೇಕು ಅಂತ ಇದರಿಂದ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ.